ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಈ ರಂಗೋಲಿನೇ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದೆ. ಬನ್ನಿ ಎಲ್ಲರೂ ಕಲಿಕಾ ಹಬ್ಬಕ್ಕೆ ಅನ್ನುವಂಥ ಸಂದೇಶವನ್ನ ಈ ರಂಗೋಲಿ ಕೊಡ್ತಾ ಇದೆ. ನಾನು ಇವತ್ತು ಬೆಂಗಳೂರಿನ ಗವಿಪುರಂ ಬಡಾವಣೆಯ ಒಂದು ಗೌರ್ಮೆಂಟ್ ಶಾಲೆಗೆ ಕಲಿಕಾ ಹಬ್ಬ ನಡೆಯುವುದರ ಪ್ರಯುಕ್ತವಾಗಿ ಹೋಗಿದ್ದೆ. ಅಲ್ಲಿ ನಮ್ಮ ಶ್ರೀನಗರ ಶಾಲೆಯ ಮಕ್ಕಳು, ಸುಂಕನಹಳ್ಳಿ ಶಾಲೆಯ ಮಕ್ಕಳು ಮತ್ತು ಗವಿಪುರಂ ಶಾಲೆಯ ಮಕ್ಕಳು ಸೇರಿ ಕಲಿಕಾ ಹಬ್ಬವನ್ನು ಆಚರಿಸ್ತಾ ಇದ್ರು. ಎಲ್ಲರಿಗೂ ಅರಿವೆ ಗುರು ಶೈಲಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಆ ಶಾಲೆಯ ಶಿಕ್ಷಕರ ಜೊತೆ ಮಾತಾಡ್ಕೊಂಡು ಸಂಪೂರ್ಣವಾದ ಒಂದು ವಿವರವನ್ನ ಪಡ್ಕೊಂಡ್ಬರೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ಕೋಕಿಲವಾಣಿ. ಇಲ್ಲೇನು ನಿಮ್ ಸ್ಕೂಲಲ್ಲಿ ಇಷ್ಟೊಂದು ಏನೋ ವೆರೈಟಿ ಮಾಡಿದ್ರೆ ಏನಿದೆ ಮ್ಯಾಮ್? ಈ ದಿನ ನಮ್ಮ ಶಾಲೆಯಲ್ಲಿ ಶ್ರೀನಗರ ಕ್ಲಸ್ಟರ್ ನ ಕಲಿಕಾ ಹಬ್ಬನ ಆಚರಿಸ್ತಾ ಇದೀವಿ. FLN ಮತ್ತು ಕಲಿಕಾ ಹಬ್ಬ ಅಂತ ಒಂದ್ ಕಾರ್ಯಕ್ರಮನ ಆಚರಿಸ್ತಾ ಇದೀವಿ. FLN ಅಂದ್ರೆ ಮಕ್ಕಳಿಗೆ ನಮ್ ಸರ್ಕಾರದಿಂದ ಇದೊಂದು ಕಾರ್ಯಕ್ರಮ. FL ಅಂದ್ರೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಆ ಮಕ್ಕಳಲ್ಲಿ ಅದು ಮೂಲವಾಗಿ ಬರ್ಬೇಕು ಅಂತ ಈ ಕಾರ್ಯಕ್ರಮ 2 ವರ್ಷದಿಂದ ಸತತವಾಗಿ ಮಾಡ್ತಾ ಇದೀವಿ. ಎಲ್ಲಾ ಮಕ್ಕಳನ್ನು ಅವ್ರ ಏನ್ ಕಲಿಬೇಕಾಗಿರೋದು ಅದನ್ನ ಬೇಸಿಕ್ ನ ಕಲಿಬೇಕಲ್ವಾ, ಅದಕ್ಕೋಸ್ಕರ ಏನ್ ಕಲಿಸ್ಬೇಕೋ ಅದನ್ನೆಲ್ಲ ಕಲಿಸಿ ಆ ಸಾಧನೆಗಳನ್ನ ನಾವು ಇವತ್ತೆಲ್ಲಾ ಕ್ಲಸ್ಟರ್ ನ ಶಾಲೆಗಳು ಒಂದು ಕಡೆ ಕೂಡಿ ಮಕ್ಕಳಿಂದ ಅದನ್ನ ನಾವು ವಿವಿಧ ಹಂತದಲ್ಲಿ ಕಥೆ ಹೇಳಿಸುವುದು, ಮೆಮೊರಿ ಟೆಸ್ಟ್, ಸಂತೋಷದಾಯಕ ಗಣಿತ, ಆರೋಗ್ಯಕರ ಪೌಷ್ಟಿಕಾಂಶ, ಇದ್ರ ಬಗ್ಗೆ ಎಲ್ಲ ಮಕ್ಕಳು ಬಂದು ಇಲ್ಲಿ ಅವರದೇ ರೀತಿಯಲ್ಲಿ ಅದನ್ನ ತಿಳ್ಕೊಂಡಿರೋದನ್ನ ಅವರ ಕಲಿಕೆಯನ್ನ ಇಲ್ಲಿ ಪ್ರದರ್ಶಿಸ್ತಾರೆ. ಆ ಕಾರ್ಯಕ್ರಮ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೀವಿ. ಇವತ್ತು ಎಲ್ಲಾ ಶಾಲೆಗಳು ಇಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮನು ಚೆನ್ನಾಗಿ ನಡೀತಾ ಇದೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಗೆ ಪ್ರೋತ್ಸಾಹ ನೀಡ್ತಾ ಇರೋದು ನಮ್ಮ CRP ಮೇಡಮ್ ಪಣಿವೇಣಿ ಗಜಾನನ ಭಂಡಾರಿ ಅವರು. ಅವರ ನೇತೃತ್ವದಲ್ಲಿ ನಾವು ಎಲ್ಲಾ ಟೀಚರ್ಸ್ ಸೇರಿ ಕ್ಲಸ್ಟರ್ ನ ಎಲ್ಲಾ ಶಾಲೆಗಳ ಟೀಚರ್ಸ್ ಸೇರಿ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಎಷ್ಟು ಶಾಲೆಯವ್ರು ಸೇರಿದ್ದೀರಾ? ಇಲ್ಲಿ 3 ಶಾಲೆಯವರು ಸೇರಿದ್ದೀವಿ. ಯಾವ ಶಾಲೆಯವರು? ಇದು ಶ್ರೀನಗರ ಶಾಲೆ, ಸುಂಕೇನಹಳ್ಳಿ ಶಾಲೆ ಮತ್ತೆ ಗವಿಪುರಂ ಶಾಲೆ. ಬರೀ ಇಲ್ಲಿ ಸೇರಿರೋದು ಬರೀ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಮಾತ್ರ, ಪ್ರೈವೇಟ್ ಅವ್ರಿಗೆ ಅಲೋವ್ ಇಲ್ಲ? ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮ ನಡೀತಾ ಇರೋದು. FLN ಕಾರ್ಯಕ್ರಮ. ಏನಿದೆ FLN ಅಂತ ಹೇಳ್ತಿರಲ್ಲ, ಏನದು FLN? ಅದು ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಮಗು 10 ವರ್ಷಕ್ಕೆ ಕಲಿಯಬೇಕಾದ ಎಲ್ಲಾ ಕಲಿಕಾಂಶಗಳನ್ನು ಯಾವ ಮಗು ಹಿಂದುಳಿದಿದೆ ಆ ಮಕ್ಕಳಿಗೆಲ್ಲ ನಾವು ಪಟ್ಟಿ ಮಾಡಿ ಆ ಮಕ್ಕಳಿಗೆಲ್ಲ ಅದನ್ನ ಕಲಿಸಿ ಎಲ್ಲಾ ಮಕ್ಕಳನ್ನು ಒಂದ್ ಹಂತಕ್ಕೆ ತರೋದು. 2026-27 ವರ್ಷದಲ್ಲಿ ಎಲ್ಲಾ ಮಕ್ಕಳನ್ನು FLN ಸಾಧಿಸಿರ್ಬೇಕು. ಅವರೆಲ್ಲರೂ ಸಾಧನೆ ಮಾಡಿರ್ಬೇಕು. ಇದನ್ನು ಗಣಿತ, ಇಂಗ್ಲಿಷು, ಬರವಣಿಗೆ, ಓದುವುದು ಎಲ್ಲವನ್ನು ಕಲಿತು ಹಂತಕ್ಕೆ ಬರ್ಬೇಕು. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕೆಲವು ಮಕ್ಳು ಹಿಂದುಳಿದಿದ್ದಾರೆ ಕಲಿಕೆಯಲ್ಲಿ. ಆ ಮಕ್ಳಿಗೆಲ್ಲ ನಾವು ಸ್ಪೆಷಲ್ ಕೊಟ್ಟು ಅವ್ರಿಗೆ ಸ್ಪೆಷಲ್ ಆಗಿ FLN ಅಂತಾನೆ ಒಂದು ಪೀರಿಯಡ್ ತಗೊಂಡು ಆ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಿ ಎಲ್ಲಾರು ಒಂದೇ ಹಂತಕ್ಕೆ ಬರೋ ಮಾಡ್ತೀವಿ. ಅಂದ್ರೆ ಇದು ದಿನ ರೆಗ್ಯುಲರ್ ಕ್ಲಾಸ್ ತಗೋತೀರ? ರೆಗ್ಯುಲರ್ ಕ್ಲಾಸಸ್ ಜೊತೆನೆ FLN ನಡೀತಾ ಇರುತ್ತೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇದು ನಡೀತಾ ಇರುತ್ತೆ. ಅಂದ್ರೆ ಕೆಲವು ಮಕ್ಕಳು ಪಟ್ಟಿ ಮಾಡ್ಕೊಂಡಿದೀವಿ, ಯಾರು ಅಂತ ತಲುಪಿಲ್ಲ ಅಂತ, ಅವ್ರಿಗೆ ಮಾತ್ರ ನಾವು ಸ್ಪೆಷಲ್ ಆಗಿ ಅವ್ರಿಗೆ ಅದನ್ನ ಮಾಡ್ತಾ ಇದ್ದೀವಿ. ಸ್ಲೋ ಲರ್ನರ್ ಮಕ್ಕಳಿಗೆ ಇದು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಓಕೆ. ಪ್ರತಿ ವರ್ಷನೂ ಈ ತರ ಮಾಡ್ತೀರಾ? ಇಲ್ಲ ಮೇಡಮ್, ಈಗ 2 ವರ್ಷದಿಂದ ಇದು 3 ವರ್ಷದ ಕಾರ್ಯಕ್ರಮ. ಬರೋ ವರ್ಷದ ಅಷ್ಟರಲ್ಲಿ ಎಲ್ಲರೂ ಇದನ್ನ ಸಾಧನೆ ಮಾಡಿರ್ಬೇಕು. ಓಕೆ. ಇದು ಯಾವ್ಯಾವ ಹಂತದಲ್ಲಿ ಇರುತ್ತೆ? ಅಂದ್ರೆ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಶುರು ಆಗುತ್ತಾ ಅಥವಾ 5ನೇ ಕ್ಲಾಸ್ ಇಂದ? ಇಲ್ಲ ಮೇಡಮ್, ಇದು 2ನೇ ತರಗತಿಯಿಂದ ಶುರುವಾಗುತ್ತೆ. 2ನೇ ತರಗತಿಯಿಂದ ಮೊದಲು ನಾವು ವರ್ಷದ ಆರಂಭದಲ್ಲಿ FLN ಮಕ್ಕಳನ್ನ ಗುರುತಿಸ್ತೀವಿ. ಅದಕ್ಕೊಂದು ನಾವು ಇದು ಅಸೆಸ್ಮೆಂಟ್ ಮಾಡ್ತೀವಿ. ಅಸೆಸ್ಮೆಂಟ್ ಮಾಡಿ ಮಕ್ಕಳನ್ನ ಗುರುತಿಸ್ತೀವಿ, ಯಾರು FLN ಹಂತದಲ್ಲಿದಾರಂತ. ಅವ್ರ ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡಿ ಅವ್ರಿಗೆ ಒಂದು ನಾವು ಇದು ಬರೀತೀವಿ, ಕ್ರಿಯಾ ಸಂಶೋಧನೆ ತರ ಬರೀತೀವಿ. ಅವ್ರಿಗೆ ಏನೇನ್ ಕಲಿಸ್ಬೇಕು ಅಂತ ಅದನ್ನ ನಾವು ರೆಡಿ ಮಾಡ್ಕೋತೀವಿ. ಸಬ್ಜೆಕ್ಟ್ ವೈಸ್ ಕನ್ನಡ, ಇಂಗ್ಲಿಷ್, ಗಣಿತ 3 ಸಬ್ಜೆಕ್ಟ್ ಇದ್ರಲ್ಲಿ ಬರೋದು. ಆ 3ಕ್ಕೂ ನಾವು ರೆಡಿ ಮಾಡ್ಕೊಂಡು ಆ ಮಕ್ಕಳಿಗೆ ಯಾವ ರೀತಿ ಬೇಸಿಕ್ ಇಂದ ಕಲಿಸ್ಬೇಕು ಅಂತ ಪಾಠದ ಜೊತೆಗೆ ಇದನ್ನು ಕಲ್ಸ್ಕೊಂಡು ಎಲ್ಲಾನು ಒಂದೇ ಹಂತಕ್ಕೆ ತಗೊಂಡೋಗ್ತೀವಿ. ಎಲ್ಲಾರು ಆ ಬೇಸಿಕ್ ನಾಲೆಡ್ಜ್ ಇರ್ಬೇಕು ಅವ್ರಿಗೆ. ನೀವು ಪ್ರಸ್ತುತವಾಗಿ ಯಾವ ಶಾಲೆಯಲ್ಲಿ ಈಗ ಕೆಲಸ ನಾನು ಗವಿಪುರಂ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶಾಲೆಯಲ್ಲೇನೆ ಇದನ್ನ ಹಮ್ಮಿಕೊಂಡಿದೀವಿ. ಕ್ಲಸ್ಟರ್ ಕಾರ್ಯಕ್ರಮ ನಮ್ಮ ಗವಿಪುರಂ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲೂ ಈ ವರ್ಷದಿಂದ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ. ಅದರಿಂದ ನಮ್ಮ ಶಾಲೆಗೂ ಹೆಚ್ಚು ಮಕ್ಕಳು
ಮುಂದಿನ ವರ್ಷದಿಂದ ಬರೋ ನಿರೀಕ್ಷೆ ಇದೆ. ಈಗಾಗ್ಲೇ 12 ಮಕ್ಳು ಲೇಟ್ ಆಗಾದ್ರು 12 ಮಕ್ಳು ಅಡ್ಮಿಷನ್ ಮಾಡ್ಕೊಂಡಿದೀವಿ. ಮುಂದಿನ ವರ್ಷ ಇನ್ನು ಎಲ್ಲಾ ಕಂಪ್ಯೂಟರ್ಸ್ ಎಲ್ಲ ತರಿಸಿದೀವಿ. ಸ್ಪರ್ಶ ಟ್ರಸ್ಟ್ ಇಂದ ಕಂಪ್ಯೂಟರ್ಸ್ ಬಂದಿದೆ. ಕಂಪ್ಯೂಟರ್ ಶಾಲೆ ಇದ್ ಮಾಡ್ತಾ ಇದೀವಿ. ಪ್ರೊಜೆಕ್ಟರ್ ಎಲ್ಲ ರೆಡಿ ಮಾಡಿದೀವಿ. ಆಮೇಲೆ ವಿಶಾಲವಾಗಿದೆ. ನಾನು ಶಾಲೆ ವಿಶಾಲವಾಗಿದೆ. 15 ಕೊಠಡಿಗಳಿದೆ ಮೇಡಮ್. 15 ಕೊಠಡಿಗಳು. ಪ್ರೊಜೆಕ್ಟರ್ ಗೆ ಸಪರೇಟ್ ರೂಮ್ ಇದೆ, ಕಂಪ್ಯೂಟರ್ ರೂಮ್ ಇದೆ, ಲೈಬ್ರರಿ ಎಲ್ಲದಕ್ಕೂ ಇದೆ ನಮ್ಗೆ. ಎಲ್ಲಾ ಒಂದೇದು ನಿಮ್ ಶಾಲೆ ಇತಿಹಾಸ ಏನು ಗೊತ್ತಾ ನಮಗೆ? ಈ ಶಾಲೆ ಪ್ರಾರಂಭವಾಗಿರೋದು 1943ರಲ್ಲಿ. ಇದು ಒಂದು ಇದು ಚೌಲ್ಟ್ರಿ ಆಗಿತ್ತು. ಆ ತರ ಮದ್ವೆ ಮಾಡೋ ಚೌಲ್ಟ್ರಿ ಅದ್ರಲ್ಲಿ ನಡೀತಾ ಇತ್ತು ಶಾಲೆ. ನಂತರ ಇದಕ್ಕೆ ಸರ್ವ ಶಿಕ್ಷಣ ಅಭಿಯಾನದಿಂದ ಅನುದಾನ ಬಂದಿದೆ. ಮತ್ತೆ MP ಆದ ಅನಂತ್ ಕುಮಾರ್ ಅವರು, ಆಮೇಲೆ ನಮ್ಮ MLA ರವಿ ಸುಬ್ರಹ್ಮಣ್ಯ ಅವರೇ ನಿಂತ್ಕೊಂಡು ಈ ಕಟ್ಟಡವನ್ನ ಕಟ್ಟಡಿಸಿ ಬೇಕಾಗಿರೋ ಎಲ್ಲಾ ಸಾಮಗ್ರಿಗಳನ್ನು ನಮ್ಮ MLA ಅವರು ಒದಗಿಸ್ಕೊಟ್ಟಿದ್ದಾರೆ. ಅಷ್ಟು ವರ್ಷದಿಂದ ಇರೋ ಶಾಲೆಗೆ ಈಗ 2017ರಲ್ಲಿ ಮತ್ತೆ ಇದು ಹೊಸ ಪ್ರಾರಂಭವಾಯ್ತು. ಮತ್ತೆ ರಿನ್ಯೂವೇಟ್ ಮಾಡಿದ್ರೆ ಹೊಸ ಬಿಲ್ಡಿಂಗ್ ಕಟ್ಟಿ. ಅಲ್ಲ, ಇಲ್ಲಿ ಯಾರಾದ್ರೂ ಮೊದಲು ಕಲ್ತವ್ರು ಯಾರಾದ್ರೂ ಮಹಾನ್ ಭಾವರು ನಿಮ್ಗೆ ಗೊತ್ತಾ? ನಮ್ಮ ಶಾಲೆಯಲ್ಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಓದಿರೋದು. ನಮ್ಮ ಗವಿ ಗಂಗಾಧರೇಶ್ವರ ಗುರುಗಳಾದ ಸೋಮಸುಂದರ ದೀಕ್ಷಿತ್ ಅವರು ಎಲ್ಲ ನಮ್ಮ ಶಾಲೆಯಲ್ಲೇ ಓದಿರೋಂಥವ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಓದಿ ಶಾಲೆ ಇದು. 1ರಿಂದ 7ನೇ ತರಗತಿ ಇಲ್ಲೇ ಓದಿದ್ದು. ಮತ್ತೆ ಅವರು ಹೈಸ್ಕೂಲ್ಗೆ APS ಹೋಗಿದ್ರು, ಅಲ್ಲಿ ಹೋಗೋದಿದ್ದು. ಹಂಗಾರೆ ಇತಿಹಾಸವನ್ನ ಹೊಂದಿರುವಂತ ಶಾಲೆ ನಮ್ದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಒಂದು ಶ್ರಮ ಇವತ್ತು ಎದ್ದು ಕಾಣ್ತಾ ಇದೆ. ಹೌದು, ಮಕ್ಕಳು ಎಲ್ಲಾ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಹೆಚ್ಚು ಮಕ್ಕಳು ಬರ್ಬೇಕು ನಮ್ಮ ಶಾಲೆಗೆ. ಬರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಏನು ಪ್ರೈವೇಟ್ ಶಾಲೆಗಳಿಗೆ ಒಂದು ನೀವು ಕಾಂಪಿಟೇಷನ್ ಕೊಡಂಗ ಆಗ್ಬೇಕು. ಆಗ್ತೀವಿ ಮ್ಯಾಮ್, ಆಗ್ಲಿ, ಒಳ್ಳೇದಾಗ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.